ಹಾಯ್ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಎಫ್ ಎಮ್. ಇವತ್ತು ನಮ್ಮ ಎಫ್ ಎಮ್ ಅಲ್ಲಿ ಎಪಿಸೋಡ್ 3 ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಹನಾ ಕಾದಂಬರಿ ಡಾಕ್ಟರ್ ಆರ್ತಿ ವೆಂಕಟೇಶ್ ಅವರ ಅನೇಕ ಕಾದಂಬರಿಗಳಲ್ಲಿ ಒಂದು ಅತ್ಯಂತ ಮಹತ್ವವಾದ ಕಾದಂಬರಿ. ತನ್ನ ತಾಯಿ ಬಗ್ಗೆ ಒಂದು ಮಕ್ಕಳಿಗೆ ಇರಬೇಕಾದಂತಹ ಗೌರವ ಪ್ರೀತಿನ ತಿಳಿಸುತ್ತೆ. ಚೆಕ್ ಮಾಡ್ಕೊಳ್ಳಿ, ಇನ್ನೂ 2 ಎಪಿಸೋಡ್ಗಳು ಆಲ್ರೆಡಿ ಆಗಿದೆ. ಕತೆ ಮುಂದುವರಿಸೋಣ. ಒಂದು ಸಲ ಮನೆಗೆ ನಂದಕುಮಾರ್ ಸ್ನೇಹಿತರು ಬಂದಾಗ ಅವರ ಮಗಳನ್ನು ಪರಿಚಯ ಮಾಡಿಸುತ್ತಾ ಹೀಗೆಂದರು: ನನ್ನ ಮಗಳು ಅಲಂಕೃತ ಅರವಿಂದ್ ಮೆಮೋರಿಯಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ ಎಂದಾಗ ಅಲಂಕೃತಾಗೆ ನಗು ತಡೆಯಲಾಗಲಿಲ್ಲ. ಪಪ್ಪ, ನಾನು ಓದ್ತಾ ಇರೋದು ಕಾರ್ಮೆಲ್ ಸ್ಕೂಲ್ನಲ್ಲಿ, ನಾನೀಗ 9ನೇ ಕ್ಲಾಸಲ್ಲಿ ಇದ್ದೀನಿ. ನಂದಕುಮಾರ್ನ ಮುಖ ಕೆಂಪಾಯಿತು. ಓ ಎಸ್, ಒಂದೊಂದು ಸಲ ನನಗೆ ಎಷ್ಟು ವರ್ಕ್ ಲೋಡ್ ಇರುತ್ತೆ ಅಂದರೆ ಮನೆ ವಿಷಯಗಳೆಲ್ಲ ನೆನಪಿರೋದೇ ಇಲ್ಲ. ಅವರ ಸ್ನೇಹಿತರು ನಗುತ್ತಾ ಹೀಗೆಂದರು: ಇರೋ ಒಬ್ಬಳ ಮಗಳ ಬಗ್ಗೆ ನೆನಪಿರಲ್ಲ ಅನ್ನೋಕೆ ನಿನಗೆ ನಾಚಿಕೆ ಆಗಬೇಕು. ನನಗೆ ನನ್ನ ಬಿಸ್ನೆಸ್ ಲೀಡಿಂಗ್ಸ್ ಮರೆತರು ನಾನಿಬ್ಬರು ಮಕ್ಕಳ ಬಗ್ಗೆ ನಿದ್ದೆಗಳಲ್ಲಿ ಕೇಳಿದ್ರು ಹೇಳ್ತೀನಿ ಎಂದು ಆಕ್ಷೇಪಿಸಿದರು. ಅಲಂಕೃತ ತಾಯಿಗೆ ರಾತ್ರಿ ಮಲಗುವಾಗ ತಿಳಿಸಿ ಮತ್ತೆ ಮನಸಾರ ನಕ್ಕಿದಳು. ಸಹನಾ ಮಲಗಲು ಬಂದಾಗ ನಂದಕುಮಾರ್ ಕತೆ ಪುಸ್ತಕ ಓದುತ್ತಾ ಹಾಸಿಗೆಯಲ್ಲಿ ಅಡ್ಡಾಗಿದ್ದರು. ಕುಮಾರ್, ನಮ್ಮ ಮಗಳು ಯಾವ ಸ್ಕೂಲು? ಅವಳ ಅನಿರೀಕ್ಷಿತ ಪ್ರಶ್ನೆಗೆ ನಂದಕುಮಾರ್ ತಟ್ಟನೆ ತಬ್ಬಿಪಾದರು. ಯಾವ ಮಗಳು ಎಂದು ಕೇಳಿದಾಗ ಸಹನಾ ಅಣೆಚಚ್ಚಿಕೊಂಡು ನಕ್ಕಳು. ನಿಮಗೆ ಹೆಂಡ್ತಿ ಇದ್ದಾಳೆ ಅನ್ನೋದಾದ್ರೂ ಜ್ಞಾಪಕ ಇದೆಯಾ? ಯಾವ ಹೆಂಡ್ತಿ ಅಂತ ಕೇಳಬೇಡಿ, ನಿಮ್ಗಿರೋಳು ನಾನು ಒಬ್ಳೇ ಹೆಂಡ್ತಿ. ನಂದಕುಮಾರ್ ಅವಳ ಜಡೆಯನ್ನು ತನ್ನ ಕೈಗೆ ಸುತ್ತಿಕೊಳ್ಳುತ್ತಾ ನುಡಿದರು. ಗೊತ್ತು ಚಿನ್ನ, ಸಹನಾ ಅಂತ ಅತ್ಯಂತ ಸಹನಾಮಯಿ ಹೆಂಡ್ತಿ ನನಗಿರೋಳು ಅಂತ ಗೊತ್ತಿರೋದ್ರಿಂದಲೇ ನಾನಿಷ್ಟು ತಟಸ್ಥವಾಗಿರೋದು. ನನ್ನ ಮನೆ, ನನ್ನ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊಂತೀಯ ಅನ್ನೋ ನಂಬಿಕೆ ನನಗಿದೆ. ಅದರಿಂದಲೇ ನಾನಿಷ್ಟು ನೆಮ್ಮದಿಯಾಗಿದ್ದೀನಿ. ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಿಶ್ಚಿಂತೆಯಾಗಿದ್ದೀನಿ. ಅವಳು ಏನು ಓದ್ತಿದ್ದಾಳೆ, ಹೇಗೆ ಓದ್ತಿದ್ದಾಳೆ ಅಂತ ಗಮನಿಸೋಕೆ ನೀನಿರುವಾಗ ನನಗೇನು ಯೋಚನೆ? ಜಾಣ್ತನದ ಮಾತಾಡಿ ನುಣುಚ್ಕೊಳ್ಳೋದ್ರಲ್ಲಿ ನಿಮ್ಮನ್ನು ಬಿಟ್ಟರೆ ಇಲ್ಲ. ಸಹನಾ ನುಸುಮುನಿಸಿದಳು. ನಂದಕುಮಾರ್ನ ಮಾತಿನಲ್ಲಿ ಉತ್ಪ್ರೇಕ್ಷತೆ ಇರಲಿಲ್ಲ. ಸಹನಾ ನೂತನ ವಧುವಾಗಿ ಅವರ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ಅವಳು ತನ್ನ ಹೆಸರಿಗೆ ಅನ್ಯಾಯ ಮಾಡದಂತೆ ನಡೆದುಕೊಂಡಿದ್ದಳು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿ ನಂದಕುಮಾರ್ಗೆ ಕಚೇರಿಯ ಒತ್ತಡ ಜಾಸ್ತಿ. ಮನೆ ಯಾವ ಚಟುವಟಿಕೆಗೂ ಅವರು ಪ್ರವೇಶಿಸುತ್ತಿರಲಿಲ್ಲ. ಅವಳ ಬಳಗದವರು ಹೆಚ್ಚಾಗಿರುತ್ತಿದ್ದರು. ವಾರಕ್ಕೆ 4 ಬಾರಿಯಾದರೂ ಅತಿಥಿಗಳು ಬಂದಿಳಿಯುತ್ತಿದ್ದರು ಸಾಮಾನ್ಯವಾಗಿತ್ತು. ಸಹನಾ ತಾಳ್ಮೆಯಿಂದ ಚಾಕಚಕ್ಯತೆಯಿಂದ ಎಲ್ಲರನ್ನೂ ಸಮರ್ಥವಾಗಿ ನಿಭಾಯಿಸುತ್ತಿದ್ದರು. ನಮ್ಮ ಸೋದರ ಮಾವ ಬಂದು ಆಗಲೇ 15 ದಿನಗಳಾಯ್ತಲ್ಲ ಸಹನಾ, ನಿನ್ಗೇನಾದರೂ ತೊಂದರೆ ಆಗ್ತಿರ್ಬೋದು. ನಂದಕುಮಾರ್ ಕಳಕಳಿಯಿಂದ ವಿಚಾರಿಸಿದರೆ ಸಹನಾ ನಗುತ್ತಿದ್ದಳು. ಇದರಲ್ಲಿ ತೊಂದರೆ ಏನಿದೆ ಕುಮಾರ್? ಎಲ್ರಿಗೂ ಮಾಡೋದ್ರ ಜೊತೆಗೆ ನಿಮ್ಮ ಮಾವಂಗೂ ಸ್ವಲ್ಪ 2 ಇಡಿ ಹೆಚ್ಚಾಗಿ ಮಾಡ್ತೀನಿ ಅಷ್ಟೇ. ನಮ್ಮನೇಲಿ ನೆಂಟರಿಷ್ಟರು ಜಾಸ್ತಿ. ಒಂದೊಂದು ಸಲ ಒಬ್ಬೊಬ್ರು ಮನೆಯವರು ಬಂದರೆ ಬೇಗ ಕದ್ಲು ಅಂತ ಸ್ವಭಾವದವರಲ್ಲ. ಯಾವಾಗಲೂ ಗೆಸ್ಟ್ಗಳಿಗೆ ಮಾಡಿ ಹಾಕೋದೇ ಆಗೋಗುತ್ತೆ ನಿಮಗೆ. ಯಾಕ್ರಿ ಹಿಂಗೆಲ್ಲ ಹೇಳ್ತೀರಾ? ಅವರೇನು ನಮಗೆ ಬೇರೆಯವರಾ? ನಿಮ್ಮ ತಾಯಿ ತಮ್ಮ, ನಿಮ್ಮ ತಂದೆ ತಾಯಿ ಬದುಕಿರೋ ತನಕ ಅವರು ನಮ್ಮನೆಗೆ ಬರ್ತಾರೆ ಅಷ್ಟೇ. ನೆಂಟರಿಷ್ಟರನ್ನ ದೂರ ಮಾಡ್ಕೋಬಾರ್ದು ಕುಮಾರ್. ಒಂದ್ಸಲ ನಿಷ್ಠುರವಾಗಿ ಆಡಿರೋ ಮಾತನ್ನ ಹಿಂದಕ್ಕೆ ತಗೊಳಕ್ಕಾಗಲ್ಲ. ಸದ್ಯ ನೀವು ನಿಮ್ಮ ತಂದೆ ತಾಯಿ ಮುಂದೆ ಈ ಮಾತಾಡ್ಲಿಲ್ವಲ್ಲ, ಈ ಥರ ಎಲ್ಲ ಮಾತಾಡಬೇಡಿ. ಸಹನಾ ಗಂಡನನ್ನು ಎಚ್ಚರಿಸಿದಳು. ಅತ್ತೆ ಮಾವ ಬದುಕಿರೋವರೆಗೂ ಸಹನಾ ಎಲ್ಲರೊಡನೆ ಸೌಹಾರ್ದತೆಯಿಂದ ವರ್ತಿಸುತ್ತಿದ್ದಳು. ಮುಂದೆಯೂ ಬಂಧು ಬಳಗದವರು ಅಂದರೆ ವಿಶ್ವಾಸವಿರಿಸಿಕೊಂಡಿದ್ದಳು. ನಂದಕುಮಾರ್ ಬಗ್ಗೆ ಯಾವ ಸಮಾರಂಭದಲ್ಲೂ ಕಂಡರೂ ತುಂಬ ಆದರಿಸುತ್ತಿದ್ದರು. ಸಹನಾಳನ್ನು ಆತ್ಮೀಯವಾಗಿ ಮಾತನಾಡಿಸುತ್ತಿದ್ದರು. ಎಲ್ಲಿಗೋದ್ರೂ ನೀನೇ ಹೀರೋಯಿನ್ ಆಗ್ತೀಯಲ್ಲ, ಯು ಆಲ್ವೇಸ್ ಸ್ಟಿಲ್ ದಿ ಶೋ. ನಿನ್ನ ರಿಲೇಟಿವ್ಸ್ ಹೋಗ್ಲಿ, ನನ್ನ ಕಡೆಯವರು ನಿನ್ನನ್ನೇ ಲೈಕ್ ಮಾಡ್ತಾರೆ ಸಹನಾ ಎಂದು ಕುಮಾರ್ ಆಗಾಗ ಕೀಟಲೆ ಮಾಡುತ್ತಿದ್ದರು. ಕುಮಾರ್, ನಮಗೆ ಅಲಂಕೃತ ಒಬ್ಬಳೇ ಮಗಳು. ಅವಳಿಗೆ ಸ್ವಂತ ಅಕ್ಕ ತಮ್ಮ ಅಣ್ಣ ತಂಗಿ ಯಾರೂ ಇಲ್ಲ. ನಾಳೆ ನಾವು ಹೋದ್ಮೇಲೆ ಅವಳಿಗೆ ಬೆಂಬಲವಾಗಿ 4-6 ಜನ ನಿಲ್ಲಬೇಕು ತಾನೆ. ಬಂಧು ಬಳಗದವ್ರ ಹತ್ರ ನಾವು ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಬೇಕು. ಅವರು ನಮ್ಮ ಮಗಳಿಗೆ ಮುಂದೆ ನೆರವಾಗ್ತಾರೆ. ಸಹನಾ ಹೇಳಿದಾಗ ನಂದಕುಮಾರ್ ನಗೆಯಾಡಿದರು. ಅಂತೂ ಬಹಳ ದೂರಾಲೋಚನೆ ಮಾಡಿದ್ಯಾ ಬಿಡು. ಸಹನಾಳಿಗೆ ಗಂಡ ಮಗಳೇ ಸರ್ವಸ್ವ. ಅದರಲ್ಲೂ ಗಂಡನಿಗಿಂತ ಮಗಳು ಎಂದರೆ ಅವಳಿಗೆ ಗುಲಗಂಜಿ ತೂಕದಷ್ಟು ಪ್ರೀತಿ ಹೆಚ್ಚು. ಅಲಂಕೃತ ತನ್ನಂತೆ ಕೇವಲ ಗ್ರ್ಯಾಜುಯೇಟ್ ಆಗಬಾರ್ದು, ಅವಳು ಯಾವುದಾದ್ರೂ ಟೆಕ್ನಿಕಲ್ ಕೋರ್ಸ್ಗೆ ಸೇರ್ಕೋಬೇಕು ಎಂಬ ಸಹನಾ ಆಸೆ. ಅಲಂಕೃತ PUC ಮುಗಿಸಿ ಕಡಿಮೆ ಅಂಕಗಳನ್ನು ಗಳಿಸಿ BCom ಸೇರಿದಾಗಲೇ ಮುದುಡಿ ಹೋಗಿತ್ತು. ಆದರೆ ಸಹನಾ ಮಗಳನ್ನು ದಂಡಿಸಿ ತನ್ನ ನಿರಾಸೆಯನ್ನು ತೋರ್ಪಡಿಸಲಿಲ್ಲ. BComನಲ್ಲಿ ಮಾರ್ಕ್ಸ್ ತಗೊಂಡು ಯಾವುದಾದ್ರೂ ಕಾಂಪ್ಲಿಕೇಟಿವ್ ಎಕ್ಸಾಮ್ ತಗೋ,
ನಿನಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಎಂದು ಅವಳನ್ನು ಹುರಿದುಂಬಿಸುತ್ತಿದ್ದಳು. ಅವಳು ತೋರಿಸಿಕೊಳ್ಳದಿದ್ರೂ ಅಲಂಕೃತ ಅವಳ ಆಸೆಗಳನ್ನು ಗುಡಿಸಿದಳೆಂಬುದು ಸಹನಾಳಿಗೆ ತುಂಬ ಬೇಸರ ಆಗಿತ್ತು. ನಂದಕುಮಾರ್ಗೆ ಹೆಂಡತಿಯ ಬಾಡಿದ ಮುಖ ನೋಡಿ ಅರಿವಾಯಿತು. ಸಹನಾ, ಒಮ್ಮೊಮ್ಮೆ ದೇವರ ಸೃಷ್ಟಿಯಲ್ಲೇ ಕೊರತೆ ಇರುತ್ತೆ, ಇನ್ನು ಮನುಷ್ಯರ ಸೃಷ್ಟಿ ಪರಿಪೂರ್ಣವಾಗಿರೋಕ್ಕೆ ಹೇಗೆ ಸಾಧ್ಯ? ಕೃತ 4 ಜನರಂತೆ ಬಾಳಿದರೆ ಸಾಕು. ಅವಳ ಬಗ್ಗೆ ಅತಿಯಾಗಿ ನಾವು ಕನಸು ಕಟ್ಕೊಳ್ಳೋದು ಬೇಡ. 4-5 ದಿನಗಳಿಂದ ನಿನ್ನ ಮುಖ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಅದೆಲ್ಲ ಬಾಯಿ ಮಾತಿನಲ್ಲಿ ಹೇಳೋಕೆ ತುಂಬ ಸುಲಭ ಕುಮಾರ್. ಸಸಿಗೆ ನೀರೆರೆದು ಪೋಷಿಸಿದವರೇ ಗಿಡವನ್ನು ಬಿಡೋ ಫಲದ ಬಗ್ಗೆ ಆಸೆ ಇಟ್ಕೊಳ್ಬಾರ್ದು ಅನ್ನೋದು ತಪ್ಪು ಅಲ್ವಾ? ನೀವು ತಂದೆಯಾಗಿ ಅವ್ರ ಬಗ್ಗೆ ನಿರ್ವಿಕಾರವಾಗಿರೋದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಏಕೆಂದರೆ ನೀವು ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಸಾಯಂಕಾಲ ಬರ್ತೀರಾ. ಅವಳು ಏನು ಓದ್ತಿದ್ದಾಳೆ? ಒಂದಿನ ಅದು ತಲೆ ಕೆಡಿಸ್ಕೊಂಡಿದ್ದೀರಾ? ನಿಮ್ಮ ಮುಂದೆ ಇರೋದು ಬರೀ ಮಣ್ಣು. ಅದರಿಂದ ಯಾವ ಆಕಾರವನ್ನಾದರೂ ನೀವು ಮಾಡ್ಕೋಬಹುದು. ಆದರೆ ನಾನು ಆ ಮಣ್ಣಲ್ಲಿ ಸುಂದರವಾಗಿ ಆಕೃತಿ ಮಾಡೋಕ್ಕೆ ಹೊರಟಿರ್ಬೇಕಾದ್ರೆ ಅದ್ರ ಪ್ರಾರಂಭದಲ್ಲೇ ಹೊಡೆದೋಯ್ತು. ಆದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ, ನಿರಾಸೆ ಆಗಲ್ವಾ? ನೀವೇ ಹೇಳಿ. ಸಹನಾ ಕಣ್ಣುಗಳು ಕೊಳಗಾದವು. ನನಗೂ ಕೃತ ಬಗ್ಗೆ ಬೆಟ್ಟದಷ್ಟು ಆಸೆಗಳಿವೆ. ಅವಳು ದೊಡ್ಡ ಅಧಿಕಾರಿ ಆಗಬೇಕು, ಫೇಮಸ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಸಹನಾ. ಆದರೆ ನಮಗೆ ಅದರ ಲಿಮಿಟೇಷನ್ಸ್ ಗೊತ್ತಿರಬೇಕು ಅಷ್ಟೇ. ಈಗೇನು ಪ್ರಪಂಚ ಮುಳುಗೋಗಿದ್ಯಾ? ಅವಳು BCom ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡ್ಕೊಂಡಿರ್ಲಿ ಬಿಡು. ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗೋಕೆ ಸಾಧ್ಯನಾ? ನಂದಕುಮಾರ್ ನಿರಾಳವಾಗಿ ಹೇಳಿದಾಗ ಸಹನಾ ಮೌನವಾಗಿದ್ದರು. ಮನಸ್ಸು ಪ್ರತಿ ಮಾತುಗಳನ್ನು ಅನುಮೋದಿಸಿತು. ಅಲಂಕೃತ ಮತ್ತೊಮ್ಮೆ ಸಹನಾಳನ್ನು ನಿರಾಸೆಗೊಳಿಸಿದಳು. ಅವಳ ಮದುವೆ ವಿಷಯಕ್ಕೆ ಬಂದಾಗ ಕೃತ BCom ಪೂರೈಸಿ ಕಂಪ್ಯೂಟರ್ ಡಿಪ್ಲೊಮೊ ಮುಗಿಸಿಕೊಂಡು ಟ್ರಾನ್ಸ್ಲೇಷನ್ ಕೆಲಸಕ್ಕೆ ಸೇರುವ ಹೊತ್ತಿಗೆ ನಂದಕುಮಾರ್ ಮಗಳಿಗೆ ವರಾನ್ವೇಷಣೆ ಪ್ರಾರಂಭಿಸಿದರು. ಕೃತ, ಈ ಭಾನುವಾರ ನಿನ್ನ ಕೊಲಿಂಗ್ಸ್ ಮೋಹನ್ ಶರ್ಮಾ ಅವರ ಫ್ಯಾಮಿಲಿ ಜೊತೆ ಬರ್ತಿದ್ದಾರೆ. ಅವ್ರ ಮಗ ಶಶಾಂಕ್ ನಿನಗೆ ಪರಿಚಯ ಅಲ್ವಾ? ಆ ಹುಡುಗ ತುಂಬ ಬ್ರಿಲಿಯಂಟ್. ಸಾಫ್ಟ್ವೇರ್ ಇಂಜಿನಿಯರ್ನ ಮದುವೆ ಆಗೋದು ಅಂದರೆ ಈಗಿನ ಕಾಲದಲ್ಲಿ ಗೋಲ್ಡ್ ಮೆಡಲ್ನ ಡಿಗ್ ಮಾಡಿದಾಗೆ. ಮುಂದೆ ಅವನಿಗೆ ಫಾರಿನ್ ಹೋಗೋ ಕಾನ್ಫಿಡೆನ್ಸ್ ಇದೆಯಂತೆ. ನೀನು ಅವನನ್ನು ಮೆಚ್ಚಿದ್ರೆ ಎಲ್ಲರನ್ನು ಕರೆದು ಫಾರ್ಮಲ್ಸ್ ಆಗಿ ಗೆಟ್ ಟುಗೆದರ್ ಥರ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಂದಕುಮಾರ್ ಮಗಳಿಗೆ ಹೇಳಿ ಸಹನಾಳತ್ತ ತಿರುಗಿದರು. ಏನಂತೀಯ ಸಹನಾ? ನಮ್ಮ ಶಶಾಂಕ್ ಮನೆಯಾಳೆ ಆಗೋದ್ರಲ್ಲಿ ನನಗೆ ಬೇಡ ಅನ್ಲಿ. ನಮ್ಮ ಕೃತಾಗೂ ಪುಣ್ಯ ಮಾಡಿದ್ಲು ಅನ್ಸುತ್ತೆ. ಆದರೆ ಕೃತ ತಂದೆ ತಾಯಿಯ ಉತ್ಸಾಹದಲ್ಲಿ ಭಾಗಿಯಾಗಲಿಲ್ಲ, ಮೌನವಾಗಿದ್ದಳು. ಕುಮಾರ್, ಕೃತ ಯಾಕೋ ಅನ್ರೆಸ್ಪಾನ್ಸಿವ್ ಆಗಿದ್ದಾಳೆ ಅನಿಸ್ಲಿಲ್ವಾ? ಅವಳಿಗೆ ಸಂಬಂಧ ಇಷ್ಟ ಇದೆಯೋ ಇಲ್ವೋ? ನೀವು ಒಂದ್ಸಲ ಅವಳ ಹತ್ರ ತಿಳ್ಕೊಳ್ಳಿ. ಅದು ತಿಳ್ಕೊಂಡ್ರೆ ವಾಸಿ ಅನಿಸುತ್ತೆ. ಸಹನಾ ನನ್ನ ಅನುಮಾನ ವ್ಯಕ್ತಪಡಿಸಿದಾಗ ನಂದಕುಮಾರ್ ಅವಳ ಮಾತುಗಳನ್ನು ತಳ್ಳಿಹಾಕಿದರು. ಚೇಚೆ, ನಮ್ಮ ಕೃತ ಇಂಥ ಹುಡುಗಿಯಲ್ಲ. ಈಗಿನ ಪ್ರಪಂಚ ಈಗೀಗ ಪ್ರಪಂಚನ ಕಾಣ್ತಿರೋಳು. ಅವಳ ಮನಸ್ಸನ್ನು ತಿದ್ದಿ ಸರಿದಾರಿಯಲ್ಲಿ ತರೋದು ನಮ್ಮ ಕರ್ತವ್ಯ. ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ನಮ್ಮ ಮಾತು ಕೇಳೋದು ಅವರಿಗೆ ಒಳ್ಳೆಯದು ಸಹನಾ. ನಾವೀಗ ಅವಳನ್ನು ನಮ್ಮ ಕಡೆಗೆ ಎಳ್ಕೋಬೇಕು ಹೊರತು ಅವಳ ಕಡೆಗೆ, ಅವಳ ದಾರಿ ಕಡೆ ನಾವು ಹೋಗ್ಬಾರ್ದು. ಪತಿಯ ಮಾತುಗಳು ಸರಿ ಎನಿಸಿದರೂ ಸಹನಾ ಮನಸ್ಸಿನಲ್ಲಿ ಅನುಮಾನ ಸುಳಿಯದೇ ಇರಲಿಲ್ಲ. ಮುಂದಿನ ಭಾಗದಲ್ಲಿ ಮುಂದಿನ ಕಥೆಯನ್ನು ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಆ್ಯಂಡ್ ವಾಚ್ ಅವರ್ ವಿಡಿಯೋ. ಸಬ್ಸ್ಕ್ರೈಬ್ ಅವರ್ ಚಾನಲ್.